ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ನ ಮಾಡ್ತಾ ಇದ್ದೀನಿ. ಇದೆಲ್ಲ ಕೋಆಪರೇಟಿವ್ ರಿಲೇಟೆಡ್ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸೇ ಆಗಿರುತ್ತೆ. ಈಗ ರೀಸೆಂಟಾಗಿ 2025ರಲ್ಲಿ ಆಗಿರೋಂಥ ಎಕ್ಸಾಮ್ ಕ್ವಶನ್ ಪೇಪರ್ ಇದು. ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಫಾರ್ ದಿ ಪೋಸ್ಟ್ ಅಸಿಸ್ಟೆಂಟ್ ಆಫ್ ಜೂನಿಯರ್ ಆಫೀಸರ್ ರಿಲೇಟೆಡ್ ಎಕ್ಸಾಮ್ದು ಇದು ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲಲ್ಲಿ ಆಗಿರುವಂಥ 2025ರಲ್ಲಿ ಆಗಿರುವಂಥ ಎಕ್ಸಾಮ್ನ ಕ್ವಶನ್ ಪೇಪರ್ ಆಗಿದೆ. ಫಸ್ಟ್ ಒನ್ ಬನ್ನಿ ನೋಡೋಣ. ಕನ್ನಡ ರಿಲೇಟೆಡು 20 ಮಾರ್ಕ್ಸ್ ಕ್ವಶನ್ಸ್ ಇದೆ. ಶರಾವತಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಲಕ್ಷ್ಮಣ ತೀರ್ಥ, ಆಪ್ಷನ್ ಬಿ ಎಣ್ಣೆಹೊಳೆ, ಆಪ್ಷನ್ ಸಿ ಅಂಬುತೀರ್ಥ, ಆಪ್ಷನ್ ಡಿ ರಾಮತೀರ್ಥ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬುತೀರ್ಥ. ಕ್ವಶನ್ ನಂಬರ್ 2, ಮಿಲಿಟರಿ ಮಹಾದೇವ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ? ಆಪ್ಷನ್ ಎ ಮಡಿಕೇರಿ, ಆಪ್ಷನ್ ಬಿ ಗುಲ್ಬರ್ಗ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ದಾವಣಗೆರೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಕ್ವಶನ್ ನಂಬರ್ 3, ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದರು? ಆಪ್ಷನ್ ಎ ದಂತಿದುರ್ಗ, ಆಪ್ಷನ್ ಬಿ 1ನೇ ಬಲ್ಲಾಳ, ಆಪ್ಷನ್ ಸಿ ವಿನಯಾದಿತ್ಯ, ಆಪ್ಷನ್ ಡಿ ವಿಷ್ಣುವರ್ಧನ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಷ್ಣುವರ್ಧನ. ಕ್ವಶನ್ ನಂಬರ್ 4, ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಮಡಿಕೇರಿ, ಆಪ್ಷನ್ ಡಿ ಆಗುಂಬೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗುಂಬೆ. ಕ್ವಶನ್ ನಂಬರ್ 5, ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಶರಾವತಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ನೇತ್ರಾವತಿ, ಆಪ್ಷನ್ ಡಿ ತುಂಗಭದ್ರಾ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ. ಈ ಲಿಂಗನಮಕ್ಕಿ ಅಣೆಕಟ್ಟು ಬಂದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕ್ವಶನ್ ನಂಬರ್ 6, ಭಾರತದ ಮೊದಲ ವಿದ್ಯುತ್ ದೀಪಾಲಂಕಾರ ಸೌಲಭ್ಯ ಪಡೆದ ನಗರ ಯಾವುದು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮದರಾಸ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕ್ವಶನ್ ನಂಬರ್ 6ಗೆ ಆಪ್ಷನ್ ಸಿ ಬೆಂಗಳೂರು. ಕ್ವಶನ್ ನಂಬರ್ 7, ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಿ ಜನಿಸಿದರು? ಆಪ್ಷನ್ ಎ ನೆಲಮಂಗಲ, ಆಪ್ಷನ್ ಬಿ ಮುದ್ದೇನಹಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಗಳೂರು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಕ್ವಶನ್ ನಂಬರ್ 8, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು? ಆಪ್ಷನ್ ಎ 1 ನವೆಂಬರ್ 1980, ಆಪ್ಷನ್ ಬಿ 1 ನವೆಂಬರ್ 1973, ಆಪ್ಷನ್ ಸಿ 1 ಜನವರಿ 1980, ಆಪ್ಷನ್ ಡಿ 1 ನವೆಂಬರ್ 1979, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 1 ನವೆಂಬರ್ 1973. ಕ್ವಶನ್ ನಂಬರ್ 9, ಗಳಗನಾಥರ ಅಂಕಿತನಾಮ? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಸಕ್ಕರಿ ಬಾಳ್ಯಾಚಾರ್ಯರು, ಆಪ್ಷನ್ ಸಿ ವೆಂಕಟ ತಿರುಕೋ ಕುಲಕರ್ಣಿ, ಆಪ್ಷನ್ ಡಿ ಬೆಟಗೇರಿ ಕೃಷ್ಣ ಶರ್ಮಾ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 9ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವೆಂಕಟ ತಿರುಕೋ ಕುಲಕರ್ಣಿ. ಕ್ವಶನ್ ನಂಬರ್ 10, ಅಪರಾಧಿ ನಾನಲ್ಲ ಅಪರಾಧವೆನಗಿಲ್ಲ ಈ ಸಾಲುಗಳು ಯಾರ ರಚನೆಯಾಗಿದೆ? ಆಪ್ಷನ್ ಎ ಪುರಂದರದಾಸರು, ಆಪ್ಷನ್ ಬಿ ಶ್ರೀ ಪಾದರಾಯರು, ಆಪ್ಷನ್ ಸಿ ಕನಕದಾಸರು, ಆಪ್ಷನ್ ಡಿ ವಾದಿರಾಜರು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 10ಗೆ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸರು. ನೆಕ್ಸ್ಟು ಇಂಗ್ಲೀಷ್. ಇಲ್ಲಿ ಈ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲಲ್ಲಿ 10 ಕ್ವಶನ್ಸ್ ಕನ್ನಡ ರಿಲೇಟೆಡ್ ಕೇಳಿದರೆ ರಿಮೈನಿಂಗ್ 11 ಇಂದ 20ಗೆ ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಟೋಟಲ್
ಪರ್ಮನೆಂಟ್ ಜಾಬ್ಗೆ ಕಾಲ್ ಫಾರ್ ಮಾಡಿದ್ದು ಜೂನಿಯರ್ ಆಫೀಸರ್ಗೆ ಒಂದೇ ಪೋಸ್ಟು. ಸೊ ಹಾಗಾಗಿ ಇಲ್ಲಿ ಟೋಟಲ್ 125 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಆಗಿತ್ತು. Fill in the blanks. Question number 11 to 20. Direction sentence are given with the blanks to be filled with an appropriate words. 4 alternatives are suggested A, B, C, D. For each question, choose the correct alternative out of 4 alternatives A, B, C, D. For each questions. If the given alternative A, B, C, D is not corrected, choose option E. ಅಂದರೆ ABCD 4 ಸಜೆಷನಲ್ಲಿ ನಿಮಗೆ ಅದು ಯಾವುದರಲ್ಲೂ ಸರಿ ಅನಿಸಿಲ್ಲ ಅಂದರೆ ಆಪ್ಷನ್ ಇನ ಸೆಲೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 11. ದಿ ಡ್ಯಾಶ್ ಆಫ್ ಕಾಟನ್ ಈಸ್ ಹೆವಿ. ಆಪ್ಷನ್ ಎ ಬ್ಲಾಡ್, ಆಪ್ಷನ್ ಬಿ ಬೇಲ್, ಆಪ್ಷನ್ ಸಿ ಬ್ಯಾಲೆ, ಆಪ್ಷನ್ ಡಿ ಬ್ಯಾಂಡ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಲ್. ಕ್ವಶನ್ ನಂಬರ್ 12. Work hard so that you. Option A shall get good marks. Option B will get good marks. Option C may get good marks. Option D should get good marks. Option E none of the above. Option C ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ may get good marks. ಕ್ವಶನ್ ನಂಬರ್ 13. Did the child dash from the chair? Option A fell, option B fallen, option C falling, option D fall, option E none of the above. ಕ್ವಶನ್ ನಂಬರ್ 14ಗೆ ಸರಿಯಾದ ಉತ್ತರ ಆಪ್ಷನ್ ಸಿ falling. ಕ್ವಶನ್ ನಂಬರ್ 13ಗೆ ಸರಿಯಾದ ಉತ್ತರ ಆಪ್ಷನ್ ಸಿ falling. ಕ್ವಶನ್ ನಂಬರ್ 14. I asked for paper but he dash. Option A had not, option B has not, option C had none, option D has none, option E none of the above. ಸರಿಯಾದ ಉತ್ತರ ಆಪ್ಷನ್ ಸಿ had none. ಕ್ವಶನ್ ನಂಬರ್ 15. I have known him dash a long time. Option A since, option B for, option C before, option D from, option E none of the above. ಸರಿಯಾದ ಉತ್ತರ ಕ್ವಶನ್ ನಂಬರ್ 15ಗೆ ಆಪ್ಷನ್ ಬಿ ಫಾರ್ ಎ ಲಾಂಗ್ ಟೈಮ್ ಅಂತ ಬರುತ್ತೆ. ಕ್ವಶನ್ ನಂಬರ್ 16. ಗಾಂಧೀಜಿ ವಿಲ್ ಡ್ಯಾಶ್ ಇನ್ ಹಿಸ್ಟರಿ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಮೆನ್ ದಿ ಈವನ್ ಲೈವ್ಡ್. ಆಪ್ಷನ್ ಎ ಗೋ ಬೈ, option B go on, option C go down, option D go through, option E none of the above. ಕ್ವಶನ್ ನಂಬರ್ 16ಗೆ ಸರಿಯಾದ ಉತ್ತರ ಆಪ್ಷನ್ ಸಿ go down. ಕ್ವಶನ್ ನಂಬರ್ 17. when he died ರಾಮಾನುಜಂ dash behind 3 notebooks. option A was leaving, option B had left, option C left, option D leaves, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಕ್ವಶನ್ ನಂಬರ್ 17ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 18. ಟುಡೇ ಸ್ಟೂಡೆಂಟ್ಸ್ ಶುಡ್ ಬಿ ರೀಕನ್ಸಿಲ್ಡ್ ಡ್ಯಾಶ್ ದಿ ವೇ ಥಿಂಗ್ ಆರ್ ಚೇಂಜಿಂಗ್. ಆಪ್ಷನ್ ಎ ವಿತ್, ಆಪ್ಷನ್ ಬಿ ಟು, ಆಪ್ಷನ್ ಸಿ ಫಾರ್, ಆಪ್ಷನ್ ಡಿ ಅಟ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಕ್ವಶನ್ ನಂಬರ್ 18ಗೆ ಸರಿಯಾದ ಉತ್ತರ ವಿತ್. Today students should be reconciled with the way things are changing. Question number 19. She was relieved to hear from the doctor that the tumor was not malignant. It was option A exposed, option B beginning, option C discovered, option D sizable, option E none of the above. ಕ್ವಶನ್ ನಂಬರ್ 19ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿನೈನ್. ಕ್ವಶನ್ ನಂಬರ್ 20. ಆಸ್ ಹಿ ಪ್ರೂವ್ಡ್ ಇನ್ಎಫಿಷಿಯಂಟ್ ದಿ ಕಂಪ್ನಿ ಡ್ಯಾಶ್ ಹಿಮ್. ಆಪ್ಷನ್ ಎ ರಿಜೆಕ್ಟೆಡ್, option B inject, option C evicted, option D expelled,
ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಕ್ವಶನ್ ನಂಬರ್ 20ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ಪೆಲ್ಡ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚು ಈಗ ರೀಸೆಂಟಾಗಿ ಯಾವೆಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿದೆಯೋ ಅಷ್ಟು ಕ್ವಶನ್ ಪೇಪರ್ನ ನಾನು ನಿಮಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಕ್ವಶನ್ ಪೇಪರ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಫ್ರೀ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ನನಗೂ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಬಿಕಾಸ್ ನಾನು ಜಾಬ್ಗೆ ಹೋಗ್ತಿರೋದ್ರಿಂದ ನನ್ನ ಕೈಲಿ ಆದಷ್ಟು ಎಷ್ಟು ವಿಡಿಯೋಸ್ ಆಗುತ್ತೋ ಕ್ವಶನ್ ಪೇಪರ್ ವಿಡಿಯೋ ಅಷ್ಟು ವಿಡಿಯೋ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.